ಬೇಲೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ಹಮ್ಮಿಕೊಂಡ 1ನೇ ವರ್ಷದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ. ನ್ಯೂಸ್5ಗೆ ಸ್ವಾಗತ. ಬೇಲೂರು ತಾಲೂಕಿನ ನೆಹರು ನಗರದಲ್ಲಿ ಜೈ ಭೀಮ್ ಯುವ ಸಂಘದ ವತಿಯಿಂದ ಭೀಮ ಕೊರಂಗ ವಿಜಯೋತ್ಸವದ ಅಂಗವಾಗಿ ನಡೆದ ಮೊದಲ ವರ್ಷದ ಅದ್ದೂರಿ ರಾಜ್ಯಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಸ್ಪರ್ಧೆಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಸಲಾಯಿತು. 2 ದಿನಗಳ ಕಾಲ ನಡೆದ ರಾಜ್ಯಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಕಾಂಗ್ರೆಸ್ ಮುಖಂಡ ತೌಫೀಕ್ ಚಾಲನೆ ನೀಡಿದರು. ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೇಲೂರು ನೆಹರು ನಗರದಲ್ಲಿ ಇದೇ ಮೊದಲ ಬಾರಿಗೆ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಿರುವುದು ತುಂಬಾ ಸಂತಸದ ವಿಷಯ. ಕ್ರೀಡೆ ಜಾತಿ ಮತ ಭೇದ ಭಾವವಿಲ್ಲದೆ ನಡೀತದೆ. ಅಲ್ಲದೆ ನೆಹರು ನಗರಕ್ಕೆ ಒಂದು ಆಟದ ಮೈದಾನ ಬೇಕು. ಅಂಬೇಡ್ಕರ್ ಸಮುದಾಯ ಭವನದ ಆವರಣ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿದರು. ಈ ಒಂದು ಸಂದರ್ಭದಲ್ಲಿ ಜೈ ಭೀಮ್ ಪ್ರದೀಪ್, ಶಿವರಾಜ್, ಸಂದೀಪ್, ಪ್ರವೀಣ್ ಮತ್ತಿತರರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಕೆಲವೇ 5 ನಿಮಿಷಗಳಲ್ಲಿ ಪಂದ್ಯಗೂಟ ಸಾಗುತ್ತದೆ. ಎಲ್ಲರೂ Yes, 1-0. ಭೀಮ ಕೊರಂಗ ವಿಜಯೋತ್ಸವ ಪ್ರಯುಕ್ತ ಎಲ್ಲ ನಡೆಸಿದಂಥ ಇಲ್ಲಿ ಮುಖ್ಯವಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಜನರಿಗೂ ಹಾಗೆ ಕೋರ್ತಾ ಇದನ್ನು ನಡೆಸ್ಕೊಂತ ಎಲ್ಲ ಅಭಿಮಾನಿಗಳಿಗೂ ಮತ್ತು ಇಲ್ಲಿ ನೋಡೋಕ್ಕೆ ಬಂದಿರೋಂಥ ಎಲ್ಲ ಅಭಿಮಾನಿಗಳಿಗೂ ಪ್ರಯುಕ್ತ ಎಲ್ಲ ಆಟಗಾರರಿಗೂ ಒಳ್ಳೆ ಆಟ ಆಡಿ ಒಂದು ಬಹುಮಾನವನ್ನು ವಿಜೇತಗೊಳಿಸಿ ಯಾವುದೇ ತೊಂದರೆಯಾಗಿ ಗಟ್ಟಿಗಿಲ್ಲದೆ ಜಗಳ ಇಲ್ಲದೆ ಕ್ಲೀನಾಗಿ ಮುಂದುವರಿಸ್ಕೊಡ್ಬೇಕಾಗಿ ಎಲ್ಲರಿಗೂ ವಿನಂತಿಸ್ತಾ ನಾನು ಮಾತನಾಡ್ತೀನಿ.